ದರ್ಶನ ಜೈಲು ಸೇರಿರೋದು ಚಿತ್ರರಂಗದ ದುರಂತ ಅಂತ ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ಉಮೇಶ್ ಬಣಕಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡೆವಿಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ. ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ಉಮೇಶ್ ಬಣಕಾರ್ ದರ್ಶನ್ ಮತ್ತೆ ಜೈಲ್ಗೆ ಹೋಗಿರುವಂತ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿದೆ. ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಡೆವಿಲ್ ಬಿಟ್ಟು ಬೇರೆ ಯಾವ್ಯಾವ ಸಿನಿಮಾಗೂ ಕೂಡ ಅವರಿನ್ನು ಒಪ್ಕೊಂಡಿಲ್ಲ. ಕೆಲ ನಿರ್ಮಾಪಕರಿಗೆ ದರ್ಶನ್ ಅಡ್ವಾನ್ಸ್ ವಾಪಸ್ ಕೊಟ್ಟಿರೋದು ನಿಜ. ರಮ್ಯಾ ಬಗ್ಗೆ ಕೆಟ್ಟ ಕಮೆಂಟ್ ಹಾಕಿದ್ದು ಸರಿಯಲ್ಲ. ಕೆಟ್ಟ ಕಾಮೆಂಟ್ ಮಾಡೋರ ಅಕೌಂಟ್ ಲಾಕ್ ಆಗಬೇಕು. ಚಿತ್ರರಂಗಕ್ಕೆ ಯಾರ ಅನಿವಾರ್ಯತೆಯೂ ಇಲ್ಲ. ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ಉಮೇಶ್ ಬಣಕಾರ್ ಇವೆಲ್ಲ ಬೆಳವಣಿಗೆಯ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಿರ್ಮಾಪಕ ಉಮೇಶ್ ಬಣಕಾರ್ ಜೊತೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡೋಣ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ಮತ್ತೆ ದರ್ಶನ್ ಅವರು ಸೆರೆಮನೆ ವಾಸದಲ್ಲಿ ಇರುವಂಥದ್ದು ಸದ್ಯ ಚಿತ್ರರಂಗಕ್ಕೆ ಇದು ಬಹುದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ನಮ್ಮೊಟ್ಟಿಗೆ ಇವತ್ತು ಮಾತನಾಡೋದಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರಿದ್ದಾರೆ. ಉಮೇಶ್ ಸರ್, ನಿನ್ನೆ ಅಷ್ಟೇ ಒಂದು ತೀರ್ಪಿಗಾಗಿ ಎಲ್ಲರೂ ಕಾತುರಿಂದ ಕಾಯ್ತಿದ್ರು, ಏನಾಗುತ್ತೆ ಅನ್ನುವಂಥದ್ದು. ಆದರೂ ಎಲ್ಲೋ ಒಂದು ರೀತಿ ಅದೃಷ್ಟ ಕೈ ಹಿಡಿಲಿಲ್ಲ ಅನಿಸುತ್ತೆ ದರ್ಶನ್ ಅವ್ರಿಗೆ. ಇಂಡಸ್ಟ್ರಿಗೂ ಕೂಡ ಲಾಸ್. 100% ಭಾಗ ದುರಾದೃಷ್ಟ ಮೇಡಮ್. ಚಿತ್ರರಂಗದ ದುರದೃಷ್ಟ ಮತ್ತು ದುರಂತ. ಯಾಕೆ ಹೇಳ್ತೀನಿ ದುರಂತ ಅಂತಂದರೆ, ಒಂದು ದರ್ಶನ್ ಅವರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂದರೆ ಇವತ್ತು ಸೊರಗಿ ಸುಣ್ಣವಾಗ್ತಾ ಇರ್ತಕ್ಕಂತಹ ಚಿತ್ರಮಂದಿರಗಳ ಪುನರ್ಜೀವನ ಆಗುತ್ತೆ. ಡೆವಿಲ್ ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಡಬ್ಬಿಂಗ್ ಕೂಡ ಅವ್ರದ್ದು ಪಾರ್ಟ್ ಏನಿತ್ತು ಅದು ಕಂಪ್ಲೀಟ್ ಆಗಿತ್ತು. ರಿಲೀಸ್ ಅಷ್ಟೇ ಬಾಕಿ ಇತ್ತು ಅನ್ನೋಂಥದ್ದು ಇನ್ಫಾರ್ಮೇಷನ್ ಇತ್ತು. ನಿಮಗೆ ಸರ್, ನಿಮ್ಗೆ ತಿಳಿದಿರೋ ಹಾಗೆ ನಿಮ್ಮ ಮಾಹಿತಿ ಪ್ರಕಾರ ಮೇಡಮ್, ನನಗೆ ಅವರು ಜೈಲಿಂದ ಹೊರಗಡೆ ಬಂದಾದ ಮೇಲೆ ಬೆನ್ನೂರು ಇರಲಿ, ಪ್ರಾಬ್ಲಮ್ ಇರಲಿ, ಅದನ್ನ ನೋಡ್ಕೊಂಡು ಹ್ಯಾಂಡಲ್ ಮಾಡೋಣ ಅಂತ ಹೇಳಿ ಫಸ್ಟು ಇದು ಶೂಟಿಂಗ್ ಮುಗಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿಕೊಟ್ರಲ್ಲ ಮೇಡಮ್. ಈಗೆಲ್ಲ ಮುಗಿದೋಗಿದೆ. ಡಬ್ಬಿಂಗು ಮುಗೀತು, ಅವರು ಶೂಟಿಂಗು ಮುಗೀತು, ಡಬ್ಬಿಂಗು ಮುಗೀತು. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇದೆ, ಅದನ್ನು ಚಿತ್ರತಂಡ ಮಾಡ್ಕೊತಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಅವ್ರನ್ನ ಯಾರನ್ನ ತಪ್ಪಾಗಿ ಮಾತಾಡಿದ್ರೆ ಅಥವಾ ಅವ್ರು ಮಾಡಿದ ತಪ್ಪು ಅನ್ನೋ ಮಾತುಗಳು ಬಂದಾಗ ಭಾಳ ಕೆಟ್ಟದಾಗಿ ಮಾತಾಡಿದವ್ರ ಬಗ್ಗೆ ಕಮೆಂಟ್ಗಳನ್ನ ಮಾಡ್ತಾರೆ. ಅದು ರಮ್ಯಾ ಮೇಡಮ್ಮು. ಪಾಪ ಅವರು ಕಾನೂನನ್ನು ಎತ್ತಿಡಿದಿದ್ದಾರೆ. ಆಮೇಲೆ ಅವ್ರ ಕುಟುಂಬಕ್ಕೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನೆಮ್ಮದಿ ತಂದಿದೆ ಅನ್ನೋದನ್ನು ಆ ಮಾತನ್ನ ಹೇಳಿದ್ದಾರೆ. ಓಕೆ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನೀವು ಅದಕ್ಕೆ ಆ ಹೆಣ್ಣು ಮಗಳನ್ನ ಸೊಂಟದ ಕೆಳಗಡೆ ಮಾತಾಡೋದು ಅಥವಾ ಕೆಟ್ಟದಾಗಿ ಶಬ್ದಗಳನ್ನು ಬಳಸೋದು, ಅದನ್ನೆಲ್ಲ ಮಾಡೋದು. ಆ ಹೆಣ್ಣು ಮಗಳು ಕಂಪ್ಲೇಂಟು ಕೊಟ್ಟರು, 5 ಜನನೇನೋ ಅರೆಸ್ಟು ಮಾಡಿದ್ರು. ನಾನು ಏನು ಹೇಳ್ತೀನಿ ಅಂದರೆ, ಇದು ಕಂಪ್ಲೇಂಟ್ ಕೊಟ್ಟಿದ್ದರಿಂದನೇ ಮಾಡಬೇಕು ಅಂತಲ್ಲ. ಕಂಪ್ಲೇಂಟ್ ಅವರು ಮೇಡಮ್ ಕೊಟ್ಟರು ಅನ್ನೋ ಕಾರಣಕ್ಕೆ ಇನ್ವೆಸ್ಟಿಗೇಟ್ ಮಾಡಿ ಅವ್ರು ಯಾರು ಅಂತ ಲಾಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನೋ ಒಂದು ಕಾನೂನು ಕ್ರಮ ಜರುಗಿಸ್ತಾ ಇದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದಕ್ಕೊಂದು ಕಾನೂನನ್ನೇ ತರಬೇಕು. ಯಾರು ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾರೋ ಅವರ ಫೇಸ್ಬುಕ್ಕು ಮತ್ತು ಅವರ ಸಿಮ್ ಕಾರ್ಡನ್ನು ಫಸ್ಟು ಲಾಕ್ ಮಾಡಬೇಕು. ನಿರ್ಮಾಪಕರು ಯಾರಾದರೂ, ಸಾಕಷ್ಟು ನಿರ್ಮಾಪಕರು ಇರಬಹುದು, ಅವರಿಗೆ ಸಿನಿಮಾ ಮಾಡಬೇಕನ್ನೋ ಆಸೆ ಇರುತ್ತೆ. ಆದರೆ ಒಂದಷ್ಟು ನಿರ್ಮಾಪಕರು ಈಗಾಗಲೇ ಅಡ್ವಾನ್ಸ್ ಕೊಟ್ಟು ಲೈನಪ್ ಕೂಡ ಆಗಿತ್ತು. ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಮೇಡಮ್? ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನ್ನು, ಅವರು ಆಲ್ರೆಡಿ ಕೆಲವ್ರನ್ನೆಲ್ಲ ಏನು ಇವಾಗ ಟೇಕ್ ಆಫ್ ಆಗಬೇಕಾಗಿತ್ತು. ಈಗ 1.5 ವರ್ಷ ಇದರಿಂದ ಡಿಲೇ ಆಯಿತು. ಅಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಡೆವಿಲ್ ರಿಲೀಸ್ ಆಗಿ ಇನ್ನೊಂದು ಸಿನಿಮಾನು ಕೂಡ ಟೇಕ್ ಆಫ್ ಆಗಿ ರಿಲೀಸ್ ಅಂತ ಬರಬೇಕಾಗಿತ್ತು. ಸೊ ಇದು ನನಗೆ ಈ ರೀತಿ ತೊಂದರೆ ಆಗಿರೋದ್ರಿಂದ, ಕಾನೂನು ತೊಡಕಿರೋದ್ರಿಂದ ನಿಮ್ಮ ಹಣವನ್ನು ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿ ಕೆಲವ್ರಿಗೆಲ್ರಿಗೂ ಕೂಡ ಅಡ್ವಾನ್ಸ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ, ಕನ್ಫರ್ಮೇಷನ್ ಅಲ್ಲ. ಅಂದರೆ ನಮಗೆ ಪಾಪ ನೀವು ಕಾದು ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಹಣ ಏನು ಕೊಟ್ಟಿದ್ರಿ, ಅದನ್ನು ಕೋಟಿ ಕೊಟ್ಟಿದ್ರು, ಲಕ್ಷ ಕೊಡಿ, ವಾಪಸ್ ತೊಗೊಂಬಿಡಿ ಅಂತ ಕೆಲವ್ರದ್ದು ಕೊಟ್ಟಿದ್ದಾರೆ ಅನ್ನೋದನ್ನು ನನ್ನ ಶಿವು ಅವರ ಫ್ರೆಂಡ್ ಇದ್ದಾರಲ್ಲ, ಅವರು ನನಗೆ ಮನೆ ನಿರ್ಮಾಪಕರ ಸಂಘಕ್ಕೆ ಬಂದಾಗ ಹೇಳಿದ್ರು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಿರ್ಮಾಪಕರಾದಂತಹ ಉಮೇಶ್ ಬಣಕಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.